ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಸಿಟಿಂಗ್ ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ದಿನನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಬಹುಭಾಷಾ ನಟ ಪ್ರಕಾಶ್ ರಾಜ್ ಅವರ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಏನಪ್ಪ ಪ್ರಕಾಶ್ ರಾಜ್ ಅವ್ರ ವಿಚಾರನ ಮತ್ತೆ ಏನು ಎಡವಟ್ಟಾಯಿತು, ಮತ್ತೆ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಮತ್ತೆ ಏನು ಕಿರಿಕಾಯಿತು, ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗ್ತಾ ಇದೆ ಅನ್ನೋದು ಕಾಮನ್ ಆಗಿ ಬರುವಂಥ ವಿಚಾರ ಸ್ನೇಹಿತರೆ. ಪ್ರಕಾಶ್ ರಾಜ್ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಕಾರಣ ಏನಂತಂದರೆ 2019ರಲ್ಲಿ ಪ್ರಕಾಶ್ ರಾಜ್ ಅವರ ವಿರುದ್ಧ ದಿಲೀಪ್ ಕುಮಾರ್ ಎಂಬ ವಕೀಲರು ಇವರು 4 ಕಡೆ ವೋಟರ್ ಐಡಿಯನ್ನು ಹೊಂದಿದ್ದಾರೆ, ಈ ಅಕ್ರಮವಾಗಿ ಚುನಾವಣಾ ಒಂದು ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಆದರೆ ಕೋರ್ಟ್ ವೋಟ್ ಐಡಿಯನ್ನು 4 ಕಡೆ ಇಟ್ಕೊಂಡು ಇವರು ತಮ್ಮ ಇಷ್ಟ ಬಂದಂತೆ ಅಲ್ಲಲ್ಲಿ ಬದಲಾಯಿಸಿಕೊಂಡು ವೋಟನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿ ಪಿಟಿಷನನ್ನು ಹಾಕಿದರು. ಅವರು 48 ACJ ಕೋರ್ಟಲ್ಲಿ ಅದು ವಿಚಾರಣೆ ನಡೀತಾ ಇತ್ತು. ಆನಂತರ ಅವರು ಮೊದಲು ಅಂದರೆ ಆ ಕೋರ್ಟ್ ಆದ ನಂತರ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೂ ಹೋಗ್ತಾರೆ, ಆನಂತರ ಸ್ಟೇಟ್ ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ. ಎಲ್ಲೂ ಕೂಡ ಏನೂ ರೆಸ್ಪಾನ್ಸ್ ಆಗೋದಿಲ್ಲ ಅನಂತರ ಅಂದರೆ ಮೊದಲು ಅವ್ರು ಹೋಗೋದು ಚುನಾವಣಾ ಆಯೋಗಕ್ಕೆ, ಅನಂತರ ಮೊದಲು ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂಥದ್ದು, ಹಂತವಾಗಿ ಅವರು ಚುನಾವಣಾ ಆಯೋಗಕ್ಕೆ ಹೋಗ್ತಾರೆ, ಏನೂ ಕೂಡ ರೆಸ್ಪಾನ್ಸ್ ಆಗಲ್ಲ ಅಂತೇಳಿ ಅನಂತರ 48 ACJ ಕೋರ್ಟ್ಗೆ ಒಂದು ಪಿಟಿಷನನ್ನು ಹಾಕ್ತಾರೆ. ಅದರಲ್ಲಿ ಕೆಲವರು ತೆಲಂಗಾಣ, ಆಂಧ್ರ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ಭಾಗದಲ್ಲಿ ಇವರು ಗುರುತಿನ ಚೀಟಿಯನ್ನು ಹೊಂದಿದ್ದಾರೆ, ಚುನಾವಣಾ ಗುರುತಿನ ಚೀಟಿಯನ್ನು ಹೊಂದಿದ್ದಾರೆ ಅಂತೇಳಿ ಅದೊಂದಷ್ಟು ಏನೋ ಒಂದು ಡಾಕ್ಯುಮೆಂಟ್ಸನ್ನು ಇವರು ಕೋರ್ಟ್ಗೆ ಕೊಡ್ತಾರೆ. ಆನಂತರ ಸಮನ್ಸ್ ಜಾರಿಯಾಗುತ್ತೆ. 2-3 ಬಾರಿ ಸಮನ್ಸ್ ಜಾರಿಯಾದರೂ ಸಹ ಪ್ರಕಾಶ್ ರಾಜ್ ಅವರು ಸಮನ್ಸ್ಗೆ ಅವರು ಬರೋದಿಲ್ಲ. ಆ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಒಂದು ಅರೆಸ್ಟ್ ವಾರೆಂಟನ್ನು ಕೋರ್ಟ್ ಜಾರಿ ಮಾಡಿ ಕೋರ್ಟ್ ಪೊಲೀಸರು ಅಂದರೆ ಹಲಸೂರು ಗೇಟ್ ಪೊಲೀಸರು ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತೇಳಿ ಆರ್ಡರ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಕಾಶ್ ರಾಜ್ ಅವರನ್ನು ಹಲಸೂರು ಗೇಟ್ ಪೊಲೀಸರು ಹಾಜರುಪಡಿಸಿರುವಂಥದ್ದು. ಏನು ಇವತ್ತು ಕೋರ್ಟಲ್ಲಿ ಬೆಳವಣಿಗೆ ಆಯಿತು ಅಂತಂದರೆ ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಏನು ಜಾರಿಯಾಗಿತ್ತು. ಆದರೆ ಅವರು ಹಾಜರಾದಂಥ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಅವರು ಗುರುತಿನ ಚೀಟಿ ಇತ್ತು. ಆನಂತರ ಅವರು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಮತ್ತು ಅವರು ಸ್ಟೇಟಲ್ಲಿ ಅಂದರೆ ಕರ್ನಾಟಕದಲ್ಲಿ ಅವರು ಅಂದಿನ ಸಂದರ್ಭದಲ್ಲಿ ಚುನಾವಣೆಗೆ ಅವರು ಅಂದರೆ ಇಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಗುರುತಿನ ಚೀಟಿ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ, ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ ವಿಚಾರದಲ್ಲಿ ಯಾವುದು ಕೂಡ ಅವರು ಅಕ್ರಮವಾಗಿ ಎಲ್ಲೂ ಕೂಡ ಅವರು ಹೆಚ್ಚುವರಿಯಾಗಿ ಅವರು ಗುರುತಿನ ಚೀಟಿಗಳನ್ನು ಹೊಂದಿಲ್ಲ ಅಂತೇಳಿ ಇದು ಬೇಲೆ ಸೆಕ್ಷನ್ ಆಗಿರುವಂಥದ್ದು. ಅವ್ರು ಗುರುತಿನ ಚೀಟಿ ಹೊಂದಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಒಂದು ಆರ್ಡರ್ ಮಾಡುವಂಥದ್ದು. ಹೀಗಾಗಿ ಅವರಿಗೆ ಇದು ಬೇಲೆ ಒಂದು ಸೆಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ನೀಡಿದಂಥ 48 ACJ ಕೋರ್ಟ್ ಅವರಿಗೆ ಜಾಮೀನು ಕೊಡ್ತು. 4,000 ನಗದು ಹಣವನ್ನು ಕಟ್ಟುವಂಥ ಮೂಲಕ ನಗದು ಶ್ಯೂರಿಟಿಯನ್ನು ಕೊಟ್ಟು ಅವರಿಗೆ ಜಾಮೀನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಇವತ್ತು ಕೋರ್ಟ್ಗೆ ಬೆಳಗ್ಗೆನೇ ಬಂದರು. ಕೋರ್ಟ್ಗೆ ಬಂದು ಅರ್ಜಿಯನ್ನು ಹಾಕ್ಕೊಂಡ್ರು. ಆ ಬಳಿಕ ಜಾಮೀನು ಅರ್ಜಿಗೆ ಒಂದು ಕೂಡ ಅಪ್ಲಿಕೇಶನನ್ನು ಹಾಕ್ಕೊಂಡ್ರು. ಆ ಒಂದು ಅಂದರೆ 4 ವೋಟರ್ ಐಡಿಯನ್ನು ಹೊಂದಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅದು ಸಂಬಂಧಪಟ್ಟಂತೆ ಅವರು ಅಫಿಯರ್ ಅಂದರೆ ಅವರು ಖುದ್ದಾಗಿ ಕೋರ್ಟ್ಗೆ ಬಂದಿದ್ದರು. ಆನಂತರ ಜಾಮೀನಿಗೆ ಹಾಕ್ಕೊಂಡ ಸಮಯದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಕೋರ್ಟ್ ಹಾಲಲ್ಲೇ ಪ್ರಕಾಶ್ ರಾಜ್ ಅವರು ಇದ್ದರು. ಆನಂತರ ಅವರು ಅಲ್ಲಿ ಏನು ಕೋರ್ಟ್ನ ಕಟ್ಟಕಡೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಅವರ ಪರ ವಕೀಲರು ಅವರು ವಾದವನ್ನು ಮಾಡಿದರು. ಇಲ್ಲ ಸ್ವಾಮಿ ಈ ಥರ ಆಗಿದ್ದೆ ಅಂತೇಳಿ ಆನಂತರ ಅವ್ರಿಗೆ ಜಾಮೀನು ಕೊಟ್ಟಂಥ ನ್ಯಾಯಾಲಯ ಒಂದು ಆದೇಶವನ್ನು ಮಾಡ್ತು, ಶೂರಿಟಿಯನ್ನು ಕೊಟ್ಟು ನೀವು ಹೋಗ್ಬೋದು ಅಂತೇಳಿ. ಜೊತೆಯಲ್ಲಿ ಅವರು ಹೊರಗಡೆ ಅಂದರೆ ಕೋರ್ಟಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡೋದು ಅಲ್ಲಿಂದ ಅವರು ಎಕ್ಸಿಟ್ ಆಗಿರುವಂಥದ್ದು. ಅಂದರೆ ಯಾಕೆಂದರೆ ಪ್ರಕಾಶ್ ರಾಜ್ ಅವರು ಒಂದು ಬಹುಭಾಷಾ ನಟ, ಎಲ್ಲ ಚಿತ್ರರಂಗದ ಎಲ್ಲ ಒಂದು ಹೊರ ರಾಜ್ಯಗಳಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಒಂದು ಖ್ಯಾತ ನಟರಾಗಿ ಅವರು ಎಲ್ಲ ಒಂದು ರಂಗದಲ್ಲಿ ಕೂಡ ಗುರುತಿಸ್ಕೊಂಡ್ರು. ಅಂದರೆ ಚಿತ್ರರಂಗದಲ್ಲಿ ಹೆಚ್ಚಾಗಿ ಅವರು ಗುರುತಿಸ್ಕೊಂಡಂಥವರು, ತಮ್ಮ ಕಲೆಯ ಮೂಲಕವಾಗಿ ಹೆಚ್ಚು ಹೆಸರುವಾಸಿ ಆದಂಥವರು. ಈ ಮೂಲಕವಾಗಿ ಅದು ಅಂದರೆ ಪ್ರಕಾಶ್ ರಾಜ್ ಅವರ ಹೆಸರು ಚಾಲ್ತಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಏನಿದು ವೋಟರ್ ಐಡಿ ಅನ್ನೋ ರೀತಿಯಲ್ಲಿ ಎಲ್ಲ ಕೂಡ ಏನಿದು 4 ಕಡೆ ವೋಟರ್ ಐಡಿಯನ್ನು ಹೊಂದಿದ್ದಾರಾ, ಏನಿದು ಕೇಸು ಅನ್ನೋದು ರೀತಿಯಲ್ಲಿ ಅದು ಕುತೂಹಲ ಬರುವಂಥದ್ದು ಸಹಜ. ವಕೀಲ ದಿಲೀಪ್ ಕುಮಾರ್ ಅವರು ಅದರ ಬಗ್ಗೆ ಒಂದು ಹೋರಾಟವನ್ನು ಮಾಡ್ಕೊಬಂದರು. ಕೋರ್ಟ್ ಕೊನೆಗೂ ಕೂಡ ಪಿಟಿಷನನ್ನು ಹಾಕಿ ಕೋರ್ಟಲ್ಲಿ ಆ ಬಗ್ಗೆ ವಿಚಾರಣೆಯನ್ನು ನಡೆಯುವಂಥ ಹಂತಕ್ಕೆ ಬಂತು. ಕೊನೆಗೂ ಪ್ರಕಾಶ್ ರಾಜ್ ಅವರು 48 ACJ ಕೋರ್ಟ್ಗೆ ಬರುವಂಥ ಸಂದರ್ಭವಾಯಿತು. ಪೊಲೀಸರ ಸುಪರ್ದಿಯಲ್ಲಿ ಅಂದರೆ ಅವರನ್ನು ಭದ್ರತೆಯ ಬಗ್ಗೆ ಅವರನ್ನು ಒಳಗಡೆ ಕರ್ಕೊಂಬರಬೇಕಾಯಿತು. ಯಾವುದೇ ರೀತಿಯ ಸಮಸ್ಯೆ ಭದ್ರತೆ ವಿಚಾರದಲ್ಲಿ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಕರ್ಕೊಂಡು ಬಂದು ಅವರು ಕೋರ್ಟ್ಗೆ ಕಾನೂನು ಪ್ರಕಾರವಾಗಿ ಯಾವ ರೀತಿ ಬರಬೇಕಾಯಿತು ಬಂದು ಅವರು ವಕೀಲರು ಅವರು ವಕಾಲತನ್ನು ವಹಿಸಿಕೊಂಡು ಆ ನಿಟ್ಟಿನಲ್ಲಿ ಅವರು ಕೋರ್ಟ್ಗೆ ಅಫಿಡವಿಟನ್ನು ಏನು ಕೊಡಬೇಕಾಯಿತು ಎಲ್ಲ ಕೊಟ್ಟು ವಾದವನ್ನು ಮಾಡಿ ನಂತರ ಜಾಮೀನನ್ನು ಪಡ್ಕೊಂಡು ಅಲ್ಲಿಂದ ಅವರು ಎಕ್ಸಿಟ್ ಹೊರಟಿರುವಂಥದ್ದು ಸ್ನೇಹಿತರೆ. ಈ ಮೂಲಕವಾಗಿ ಕಳೆದ 2019ರಿಂದ ನಡೆದುಕೊಂಬಂತಾ ಇರುವಂಥ ಈ ಒಂದು ಕಂಪ್ಲೇಂಟ್ ಏನಿತ್ತು, 4 ವೋಟರ್ ಐಡಿಯನ್ನು ಹೊಂದಿದ್ದಾರೆ, ಇವರು 4 ಕಡೆ ಕೂಡ ಇವರು ವೋಟನ್ನು ಮಾಡ್ತಿದ್ದಾರೆ, ಅಕ್ರಮವಾಗಿ ಇವರು ಇಟ್ಕೊಂಡಿದ್ದಾರೆ, ಯಾಕೆ ಒಂದು ಕಡೆ ಮಾತ್ರ ಒಬ್ಬ ವ್ಯಕ್ತಿಗೆ ಒಂದು ರಾಜ್ಯದಲ್ಲಿ ಮಾತ್ರ ಅವರಿಗೆ ಗುರುತಿನ ಚೀಟಿ ಇರಬೇಕು ಅಂತೇಳಿ ಗಂಭೀರವಾದಂಥ ಆರೋಪವನ್ನು ದಿಲೀಪ್ ಕುಮಾರ್ ಮಾಡಿದ್ರು. ಹೀಗಾಗಿ ಅವರ ವಿರುದ್ಧವಾಗಿ ಅವತ್ತು ಕಳೆದ 1 ತಿಂಗಳ ಹಿಂದೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಆಗುವಂಥ
ಆ ನಿಟ್ಟಿನಲ್ಲಿ ಆಯಿತು. ಆ ನಿಟ್ಟಿಗೆ ಈಗ ಸದ್ಯಕ್ಕೆ ಅವರು ಕೂಡ ಕೋರ್ಟ್ಗೆ ಇವತ್ತು ಬಂದಿದ್ದರು. ಇವತ್ತು ಹಿಯರಿಂಗ್ ಇತ್ತು, ವಿಚಾರಣೆಗೆ ಮ್ಯಾಜಿಸ್ಟ್ರೇಟ್ ACJM 48 ACJM ಕೋರ್ಟಲ್ಲಿ ವಿಚಾರಣೆ ಇತ್ತು. ಆ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ಕೋರ್ಟ್ಗೆ ಬಂದು ಆ ಸಂದರ್ಭದಲ್ಲಿ ನಂತರ ಅವ್ರು ಅಲ್ಲಿಂದ ಏನು ಒಂದು ಪ್ರೊಸೀಜರ್ ಏನಿತ್ತು ಅವೆಲ್ಲ ಕೂಡ ಮುಗಿಸಿ ಅವ್ರು ಅಲ್ಲಿಂದ ಎಕ್ಸಿಟ್ ಆಗಿರುವಂಥದ್ದು ಸ್ನೇಹಿತರೆ. ಅದನ್ನು ಹೊರತುಪಡಿಸಿ ಬೇರೆ ಏನಿಲ್ಲ. ಅವರು ಏನು ಅರೆಸ್ಟ್ ವಾರೆಂಟ್ ಕೇವಲ ಈ ವೋಟರ್ ID ವಿಚಾರಕ್ಕೆ ಮಾತ್ರ ಆಗಿದ್ದಂಥದ್ದು. ಅದೇ ಕಾರಣಕ್ಕೆ ಅವರು ಅಲ್ಲಿ ಬಂದಿದ್ದರು. ಇಲ್ಲ ಸ್ವಾಮಿ ಆ ಥರ ಇಲ್ಲ ಅಂತೇಳಿ ಅವರು ಅಲ್ಲಿ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಅನಂತರ ಅವ್ರಿಗೆ ಬೇಲ್ ಕೂಡ ಆಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ರಕಾಶ್ ರಾಜ್ ಅವರ ಕುರಿತಾದಂಥ ಈ ಒಂದು ಕೋರ್ಟ್ ಬೆಳವಣಿಗೆ ಏನಾಯಿತು ಇವತ್ತು ಅನ್ನೋದು ಅಪ್ಡೇಟ್ಸನ್ನು ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.